ಸಾಫ್ಟ್ವೇರ್ ಅಪ್ಡೇಟ್ ನಿಮ್ಮ ಮೊಬೈಲ್ಗೂ ಬಂದೇ ಬಂದಿರುತ್ತೆ. ಚೆಕ್ ಮಾಡಿ. ಬಂದಿದ್ಯಾ? ಯಾವುದೋ ಒಂದು ಅಪ್ಡೇಟ್ ಬಂದಾಗ ನಿಮಗೆ ಖುಷಿಯಾಗಿರುತ್ತೆ. ಇದರಲ್ಲಿ ಹೊಸ ಫ್ಯೂಚರ್ಸ್ ಇರುತ್ತೆ, ಹೊಸ ಅಪ್ಡೇಟ್ ಬಂದಿದೆ, ಸೆಕ್ಯೂರಿಟಿ ಪ್ಯಾಚಸ್ ನಮಗೆ ಸಿಕ್ಕಿದೆ ಅಂತ. ಬಟ್ ಅದ್ರ ಜೊತೆಗೆ ಬಗ್ಸ್ ಆಗಿರ್ಬೋದು ಅಥವಾ ಡೌನ್ ಗ್ರೇಡೆಡ್ ಫ್ಯೂಚರ್ಸ್ ಕೂಡ ಜೊತೆಗೆ ಬಂದಿರುತ್ತೆ. ಅಪ್ಡೇಟ್ ಆದ್ಮೇಲೆ ಬ್ಯಾಟ್ರಿ ಡ್ರೈನ್ ಆಗೋದು, ಆನಿಮೇಷನ್ ಗ್ಲಿಚಸ್ ಆಗೋದು, ಲ್ಯಾಗ್ ಆಗೋದು ಕೂಡ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ನೀವು ಹೊಸ ಮೊಬೈಲ್ ತಗೋಬೇಕು ಅಂತಾನೆ ಡಿಸೈಡ್ ಮಾಡ್ತೀರಾ. ಅಂಡ್ ಮೊಬೈಲ್ ಕಂಪ್ನಿಗಳಿಗೆ ಇದೇ ಬೇಕಾಗಿರೋದು. ನೀವ್ ಯಾವಾಗ ಮೊಬೈಲ್ ನ ಚೇಂಜ್ ಮಾಡ್ತೀನಿ ಅಂತ ಅನ್ಕೊಂತೀರಾ, ಸೇಮ್ ಕಂಪ್ನಿ ಇನ್ನೊಂದು ಮೊಬೈಲ್ ಯಾವ್ದಾದ್ರು ಅದೇ ಟೈಮ್ಗೆ ಲಾಂಚ್ ಮಾಡ್ತಾರೆ. ಹಾಗೆ ನೀವು ಆ ಒಂದು ಮೊಬೈಲ್ ನ ತಗೊಳ್ಳೋ ರೀತಿ ಮಾಡ್ತಾರೆ. ಸೊ ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅಪ್ಡೇಟ್ ಮಾಡ್ಲೇಬಾರ್ದು ಅಂತ ನೀವು ಕೇಳೋದಾದ್ರೆ, ಅಪ್ಡೇಟ್ ಮಾಡ್ಲೇಬೇಕು. ಸೊ ನೀವೇನಾದ್ರೂ ಮೋಡ್ ಅಪ್ಲಿಕೇಶನ್ಸ್ ಗಳನ್ನ ಅಥವಾ ಯಾವ್ದಾದ್ರು ಒಂದು ವೆಬ್ಸೈಟ್ ಇಂದ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಇದ್ರೆ, ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಮಾಡ್ಬೇಕಾಗುತ್ತೆ. ಅದು ಬಿಟ್ಟು ನೀವೇನಾದ್ರೂ ಬರೀ ಪ್ಲೇಸ್ಟೋರ್ ಅಲ್ಲಿ ಇರುವಂತಹ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತಿದ್ರೆ ಅಪ್ಡೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಮೇಜರ್ ಅಪ್ಡೇಟ್ಸ್ ಏನ್ ಬರುತ್ತೆ, ಆಂಡ್ರಾಯ್ಡ್ ಅಪ್ಡೇಟ್ಸ್ ಅಥವಾ UI ಅಪ್ಡೇಟ್ಸ್ ಏನಿರುತ್ತೆ ಅದನ್ನ ನೀವು ಮಾಡಿ. ಅದು ಬಿಟ್ಟು ನಾರ್ಮಲ್ ಸೆಕ್ಯೂರಿಟಿ ಪ್ಯಾಚಸ್ ಅಪ್ಡೇಟ್ಸ್ ಏನಿರುತ್ತೆ ಅದನ್ನ ಸ್ಕಿಪ್ ಮಾಡಿದ್ರು ಓಕೆ ಅಂತ ನಾನು ಅಂತೀನಿ. ಅಂಡ್ ಮುಖ್ಯವಾದ ವಿಷಯ, ನೀವು ಅಪ್ಡೇಟ್ ಮಾಡೋ ಮುಂಚೆ ಒಂದು ಸರಿ ಚೆಕ್ ಮಾಡಿ, ಬೇರೆಯವರು ಅಪ್ಡೇಟ್ ಮಾಡಿರ್ತಾರಲ್ಲ ಅದ್ರಲ್ಲಿ ಏನಾದ್ರು ಇಶ್ಯೂಸ್ ಇದ್ರೆ ಅಥವಾ ಏನಾದ್ರು ಗ್ರೀನ್ ಲೈನ್ ಇಶ್ಯೂ ಬರ್ತಿದ್ರೆ, ಈ ತರ ಏನೇ ಒಂದು ಇಶ್ಯೂ ಇದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಸೊ ಅದನ್ನೊಂದ್ಸರಿ ಚೆಕ್ ಮಾಡಿ. ಅಪ್ಡೇಟ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಂಡು ಅದಾದ್ಮೇಲೆ ನೀವು ಅಪ್ಡೇಟ್ ನ ಮಾಡಿ. ನೀವು ಕೇಳ್ಬೋದು, ಇಷ್ಟೆಲ್ಲ ಹೇಳಿದಾಗ ನೀನ್ ಅಪ್ಡೇಟ್ ಮಾಡಿದ್ಯಾ ಅಂತ. ನಾನು ಸ್ಯಾಮ್ಸಂಗ್ S23 ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ 2025 ಮೇ ಅಲ್ಲಿ ಅಪ್ಡೇಟ್ ಬಂದಿದೆ 6.1ಗೆ. ಬಟ್ ನಾನು ಅದನ್ನ ಅಪ್ಡೇಟ್ ಮಾಡಿಲ್ಲ, ಬಿಕಾಸ್ ನನಗೆ ಬ್ಯಾಟ್ರಿ ಮತ್ತೆ ಕ್ಯಾಮ್ರಾದಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಇಷ್ಟ ಇಲ್ಲ. ಸೊ ನಾನು ಅದನ್ನ ಅಪ್ಡೇಟ್ ಮಾಡಿಲ್ಲ. ಅಂಡ್ ಈಗ್ಲೂ ನನ್ನ ಮೊಬೈಲ್ ನೀಟಾಗೇನೆ ರನ್ ಆಗ್ತಿದೆ. ಕ್ಯಾಮ್ರಾ ಮತ್ತೆ ಒಂದು ಬ್ಯಾಟ್ರಿ ಕೆಪಾಸಿಟಿ ಏನಿದೆ ಅದು ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ. ನಿಮ್ಗೆಲ್ಲ ಒಂದು ಡೌಟ್ ಇರ್ಬೋದು, ಆಂಡ್ರಾಯ್ಡ್ ಅಂದ್ರೆ ಈ ರೀತಿ ಸ್ಕ್ಯಾಮ್ ಗಳು ಮಾಡ್ತಾ ಇರ್ತಾರೆ, ಬಟ್ ಐಫೋನ್ ತುಂಬಾ ಸೇಫ್ ಅಂತ. ಬಟ್ ಇಲ್ಲ, ಐಫೋನ್ ಕೂಡ ತಮ್ಮ ಮೊಬೈಲ್ ಗಳನ್ನ ಸ್ಲೋ ಮಾಡುತ್ತೆ ಅಪ್ಡೇಟ್ಸ್ ಮೂಲಕ. ಇದು 2017 ಅಲ್ಲಿ ಗೊತ್ತಾಗಿತ್ತು. ಅಂಡ್ ಐಫೋನ್ಸ್ ಕೂಡ ತುಂಬಾನೇ ಏನೇನೋ ರೀಸನ್ಸ್ ಹೇಳಿ ಅದನ್ನ ಅಲ್ಲೇ ಕ್ಲೋಸ್ ಮಾಡಿತ್ತು. ಸೊ ಐಫೋನ್ ಕೂಡ ಅಪ್ಡೇಟ್ಸ್ ನ ಕೊಟ್ಟು ನಿಮ್ಮ ಒಂದು ಬ್ಯಾಟ್ರಿ ಅಥವಾ ನಿಮ್ಮ ಒಂದು ಮೊಬೈಲ್ ಸ್ಲೋ ಆಗೋ ರೀತಿ ಮಾಡ್ತಾರೆ. ಸೊ ನೀವು ಅನ್ಕೊಂಡಿರ್ಬೋದು ಮೊಬೈಲ್ ಕಂಪ್ನಿಗಳು ಈ ರೀತಿ ಎಲ್ಲ ಸ್ಕ್ಯಾಮ್ಸ್ ಮಾಡಲ್ಲ ಅಂತ. ಮಾಡೇ ಮಾಡ್ತಾರೆ. ನಿಮ್ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ರಿಮೂವಲ್ ಬ್ಯಾಟ್ರಿ. ಸೊ ಮೊಬೈಲ್ ಏನಾದ್ರು ಬ್ಯಾಟ್ರಿ ತುಂಬಾನೇ ಡ್ರೈನ್ ಆಗ್ತಿದೆ ಅಂತ ಅಂದಾಗ ಮೊದಲೆಲ್ಲ ನಾವು ಇನ್ನೊಂದು ಬ್ಯಾಟ್ರಿನ ತಗೊಂಡು ನಾವೇ ರಿಪ್ಲೇಸ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ. ಸೊ ಈ ರೀತಿ ಮೊಬೈಲ್ ತುಂಬಾ ವರ್ಷಗಳ ಕಾಲ ನಾವು ಯೂಸ್ ಮಾಡ್ತಿರೋದ್ರಿಂದ ಮೊಬೈಲ್ ಕಂಪ್ನಿಗಳಿಗೆ ಯಾವುದೇ ರೀತಿ ಸೇಲ್ಸ್ ಆಗ್ತಿರ್ಲಿಲ್ಲ. ಸೊ ಅವ್ರೇನ್ ಮಾಡಿದ್ರು, ರಿಮೂವಬಲ್ ಬ್ಯಾಟ್ರಿ ಏನಿದೆ ಅದ ಕಾನ್ಸೆಪ್ಟೇ ತೆಗ್ದಾಕ್ಬಿಟ್ರು. ಸೊ ಇವಾಗ ನಾವು ಬ್ಯಾಟ್ರಿನ ತೆಗ್ದು ಹಾಕೊಳ್ಳೋದಕ್ಕೆ ಆಗಲ್ಲ. ಅಂಡ್ ಬ್ಯಾಟ್ರಿನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅಂಡ್ ಹೊಸ ಮೊಬೈಲ್ ಅಲ್ಲಿ ಏನ್ ಬ್ಯಾಟ್ರಿ ಬಂದಿರುತ್ತೆ ಅದೇ ಸೇಮ್ ಒಂದು ಕ್ವಾಲಿಟಿ ಬ್ಯಾಟ್ರಿ ಏನಿರುತ್ತೆ ಅದು ಯಾವ ಕಾರಣಕ್ಕೂ ನಮ್ಗೆ ಸಿಗಲ್ಲ ಹೊರಗಡೆ ಮಾರ್ಕೆಟ್ ಅಲ್ಲಿ. ಇನ್ಫ್ಯಾಕ್ಟ್ ಕಂಪ್ನಿಗೆ ಹೋಗಿ ಕೇಳಿದ್ರು ಅದೇ ಕ್ವಾಲಿಟಿ ಬ್ಯಾಟ್ರಿ ಏನಿದೆ ಅದು ನಮ್ಗೆ ಸಿಗಲ್ಲ. ಸೊ ಇದರಿಂದಾನೇ ನೋಡ್ಬೋದು ಮೊಬೈಲ್ ಕಂಪ್ನಿಗಳು ಹೇಗೆ ನಮ್ಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ. ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ, ಈಗ ನಿಮ್ಮ ಮೊಬೈಲ್ ಕಂಪ್ನಿ ಏನಿರುತ್ತೆ ಅದು ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಫೋನ್ ನ ಲಾಂಚ್ ಮಾಡ್ತಾ ಇರುತ್ತೆ. ಈಗ ನೀವು ಒಂದು 15,000ಗೆ ಒಂದು ಮೊಬೈಲ್ ತಗೊಂಡಿರ್ತೀರಾ. ನೆಕ್ಸ್ಟ್ ಅದರದೇ ಅಪ್ಗ್ರೇಡೆಡ್ ವರ್ಷನ್ ಇನ್ನೊಂದು ಇಯರ್ಗೆ ಇನ್ನೊಂದು ಮೊಬೈಲ್ ನ ಲಾಂಚ್ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ಅಪ್ಡೇಟ್ ಬರುತ್ತಲ್ಲ ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆ ಟೈಮ್ ಅಲ್ಲಿ ಕಂಪ್ನೀಸ್ ಕಳಿಸೋ ಅಪ್ಡೇಟ್ಸ್ ಏನಿರುತ್ತೆ ಅದ್ರಲ್ಲೇ ಬಗ್ಸ್ ಜಾಸ್ತಿ ಇರುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ಅಪ್ಡೇಟ್ಸ್ ಗಳನ್ನ ಏನಿರುತ್ತೆ ಅದನ್ನ ಸ್ಕಿಪ್ ಮಾಡಿ. ಮೊಬೈಲ್ ಎಲ್ಲ ಲಾಂಚ್ ಆದ್ಮೇಲೆ ಒಂದ್ ಸ್ವಲ್ಪ ದಿನ ಬಿಟ್ಟು ಯಾವ್ದಾದ್ರು ಮೇಜರ್ ಅಪ್ಡೇಟ್ಸ್ ಬಂದ್ರೆ ಅದನ್ನ ನೀವು ಅಪ್ಡೇಟ್ ನ ಮಾಡ್ಬೋದು. ಸೊ ಈ ರೀತಿಯಾಗಿ ಮೊಬೈಲ್ ಅಪ್ಡೇಟ್ ಗಳಿಂದ ನಾವು ಸ್ಕ್ಯಾಮ್ ಆಗ್ತಾ ಇದೀವಿ. ಸೊ ತುಂಬಾ ವರ್ಷಗಳ ಕಾಲ ಆರಾಮಾಗಿ ಯೂಸ್ ಮಾಡ್ಬೋದು ಮೊಬೈಲ್ ನ. ಬಟ್ ಅಪ್ಡೇಟ್ ಮಾಡಿ ಮಾಡಿ ಮೊಬೈಲ್ ನ ನಾವೇ ಸ್ಲೋ ಮಾಡಿ ಬೇರೆ ಮೊಬೈಲ್ಗೆ ಸ್ವಿಚ್ ಆಗೋ ರೀತಿ ಮೊಬೈಲ್ ಕಂಪ್ನಿಗಳು ಮಾಡ್ತಿದ್ದಾರೆ. ಸೊ ಇದರಿಂದ ಒಂದ್ ಸ್ವಲ್ಪ ಹುಷಾರಾಗಿರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.